ಯಲ್ಬುರ್ಗಾ ಎಂಬ ಸಣ್ಣ ಗ್ರಾಮದ ಮೊನ್ನಿನಲ್ಲಿ ಒಮ್ಮೆ ಒಂದು ಗೌರವಾನ್ವಿತ ಕುಟುಂಬ ಬದುಕುತ್ತಿತ್ತು. ಅವರ ಪೂರ್ವಜರು ರಾಜಕುಟುಂಬದ ಸೇವಕರು. ಆದರೆ ಕಾಲ ಬದಲಾಗುತ್ತಿದ್ದಂತೆ ಆ ಕುಟುಂಬದ ಒಬ್ಬ ಪುತ್ರ ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಾದರು. ನಂತರ ಜನರ ವಿಶ್ವಾಸದಿಂದ ಅವರು ನಾಯಕನಾಗಿ ಆಯ್ಕೆಯಾದರು. ಆದರೆ ಅವರು ಇತರರಂತೆ ಅಧಿಕಾರಕ್ಕಾಗಿ ಬದುಕಲಿಲ್ಲ, ಜನರಿಗಾಗಿ ಬದುಕಲು ಆಯ್ಕೆ ಮಾಡಿಕೊಂಡರು. ಕೊಪ್ಪಳದ ಭೂಮಿ ಬರದಿಂದ ಬಿರುಕು ಬಿಟ್ಟಾಗ, ಜನರ ಕಣ್ಣಲ್ಲಿ ಹಸಿವು ಮತ್ತು ಭಯ ತುಂಬಿದಾಗ ಅವರು ತಮ್ಮ ಮನೆ ಬಾಗಿಲುಗಳನ್ನು ತೆರೆಯುವ ಮೂಲಕ ಆಶಯ ದೀಪ ಹಚ್ಚಿದರು. ಮೊದಲು ಒಂದು ಜಮೀನು ಮಾರಿದರು, ಜನರಿಗೆ ಅನ್ನ ಕೊಡಲು. ನಂತರ ಇನ್ನೊಂದು ಜಮೀನು ಮಾರಿದರು, ಮನೆ ಕಳೆದುಕೊಂಡವರ ಬದುಕು ಕಟ್ಟಲು. ಹೀಗೆ ವರ್ಷಗಳ ಕಾಲ ಅವರ ಆಸ್ತಿ ಕಡಿಮೆಯಾಗುತ್ತಾ ಹೋಯಿತು. ಆದರೆ ಜನರ ಬದುಕು ಮತ್ತೆ ಅರಳಿತು. ಒಂದು ದಿನ ಮಗ ಕೇಳಿದ, ಅಪ್ಪ, ನಮ್ಮ ಎಲ್ಲ ಜಮೀನನ್ನು ಯಾಕೆ ಕೊಟ್ಟಿರಿ? ಆ ನಾಯಕ ಸಣ್ಣ ನಗು ಮಾಡಿದರು. ಹಣ ಮತ್ತು ಜಮೀನು ಕಳೆದು ಹೋಗಬಹುದು, ಆದರೆ ಜನರ ಹೃದಯದಲ್ಲಿ ಉಳಿಯುವ ಹೆಸರು ಎಂದಿಗೂ ಸಾಯುವುದಿಲ್ಲ. ಇಂದು ಆ ಕುಟುಂಬದ ಬಳಿ ಆಸ್ತಿ ಇಲ್ಲ, ಆದರೆ ಜನರ ಮನಸ್ಸಿನಲ್ಲಿ ಅವರು ಇನ್ನೂ ರಾಜರು. ಯಾಕೆಂದರೆ ನಿಜವಾದ ರಾಜರು ಭೂಮಿಯನ್ನು ಆಳುವವರು ಅಲ್ಲ, ಜನರಿಗಾಗಿ ಬದುಕುವವರು.